ಮುಂಬರುವ ದಿನಗಳಲ್ಲಿ ಪಟ್ಟಣಕೊಡಲಿ ವಿಠ್ಠಲ ತೀರ್ಥಬೆಲೆ ಜಾತ್ರೆಯ ನಿಮಿತ್ತ ಈ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಲಾಗಿದೆ. ಅದಕ್ಕಾಗಿ ಈ ಗ್ರಾಮ ಪಂಚಾಯಿತಿಯ ಎಲ್ಲ ಗಣ್ಯಮಾನ್ಯಗಳಿಗೆ ಹಾಗೂ ಇಲ್ಲಿ ಆಗಮಿಸಿದ ಇಲ್ಲಿ ಆಶೀರ್ವಾದಂಥ ಎಲ್ಲ ಗಣ್ಯಮಾನ್ಯರಿಗೆ ನಮ್ಮ ಹೆಗಡೆ ಬಂಧುಗಳ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ಜಾತ್ರೆಯು ಅಕ್ಟೋಬರ್ ತಿಂಗಳಿನ 12ನೇ ತಾರೀಕಿನಂದು 12/10/2025 ಮೊದಲನೇ ಪಾಲ್ಗೆ ಇರುತ್ತದೆ. ಆ ದಿವಸ ನಮ್ಮ ಹೆಗಡೆ ಮತ್ತು ಬಂತೆಯವರ ನೈವೇದ್ಯ ನಂತರ ಪರಂಡೆ ಅಜ್ಜ ಅವರ ಬಾಕ್ನೂಕ್ ಆಗ್ತದೆ ಮತ್ತು ಅಲಗಾಗ್ತದೆ ಅದೇ ದಿವಸ. ಅದೇ ರೀತಿ ಎರಡನೇ ಪಾಲ್ಗೆ ತಾರೀಖು 13/10/2025 ಎರಡನೇ ಹಾಗೂ ಮೂರನೇ ಪಾಲ್ಕಿ ಮತ್ತು ಭಾರ ಯಾತ್ರಾ ಅಂದರೆ ತುಂಬಿದ ಜಾತ್ರೆ ಇರುತ್ತದೆ. ಅದೇ ಥರ 14ನೇ ತಾರೀಕಿನಂದು 14/10/2025 4ನೇ ಪಾಲ್ಕಿ ಹಾಗೂ ಅದೇ ದಿವಸ ಮಂಗಳವಾರ ಬಂದಿರೋದ್ರಿಂದ ಅದೇ ದಿವಸ ಭಾರ ಯಾತ್ರಾ ನಿಶ್ಚಿತ ಮಾಡಲಾಗಿದೆ. ಅದೇ ರೀತಿ 15ನೇ ತಾರೀಕು 2025 ತೋಟ ಯಾತ್ರಾ ಅಂದರೆ ಜಾತ್ರೆ ಹೊಡೆಯುವ ಕಾರ್ಯಕ್ರಮ ಇರುತ್ತದೆ. ಈ ರೀತಿ ಈ ಜಾತ್ರೆಯ ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿರ್ತಾರೆ. ತಮ್ಮೆಲ್ಲರಿಗೂ ಕನ್ನಡದಲ್ಲಿ ಆ ಅನುವಾದ ಸಿಗುತ್ತದೆ. ಅದೇ ರೀತಿ ಇಲ್ಲಿ ಆಸೀನದಂಥ ಪಂಚ ಕಮಿಟಿಗೆ ನಮ್ಮದೊಂದು ವಿನಂತಿ ಏನೈತಿ, ಜಗತ್ ನಿವಾದಿ 14/10/2025 ಸಾರ್ವಜನಿಕ ನೈವೇದ್ಯ ಮೂರನೇ ಪಾಲ್ಗೆ ದಿವಸ ಇರ್ತೈತಿ. ಸಾರ್ವಜನಿಕ ನಿವಾದಿ ಜಗತ್ ನಿವಾದಿ 14/10/2025 ಇರ್ತೈತಿ ಮೂರನೇ पालखी ಅಲ್ಲಿ दीड नमस्कार घालतो की साहेबांनी परांडे बाबाचा कट्ट्यावरनं मंदिर रातभर आम्ही काय आम्ही निवादेला बसतो त्यावेळी आम्हाला पाणीचा सुव्यवस्था तिथं अंघोळ करूनच निघतो. दीड नमस्कार घालतो आम्ही. त्याची जरा पंचायती लोक जर तिथं व्यवस्था केलं तर आम्हाला बरं होतंय. आणि ज्या ठिकाणी आम्ही नैवेद्य करतो बुधनूर रायबाग आणि केरूर रामची तिथं जरा लाईटची आणि पाणीची सुविधा पण व्यवस्थित करावे असा सर्व आमच्या हेगडे मंडळींना विनंती आहे.